ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ ಗೌಡ. ಇತ್ತೀಚೆಗೆ ನಾವೆಲ್ಲರೂ ಕೂಡ ಡಿಜಿಟಲ್ ಯುಗದಲ್ಲಿದ್ದೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಬೇಕಾದ್ರೂ ಸ್ಟಾರ್ ಆಗ್ಬೋದು. ಆದ್ರೆ ಸ್ಟಾರ್ ಆದ್ರೆ ಆ ಸ್ಟಾರ್ ಗಿರಿ ಪಟ್ಟವನ್ನು ಉಳಿಸ್ಕೊಳಕ್ಕೆ ಎಷ್ಟು ಕಷ್ಟ ರೀ. ಈಗ ಇಲ್ಲೂ ಸಹ ಅದೇ ಆಗಿರೋದು. ಮಂಜು ಲೀಲಾ ನೀವೆಲ್ಲರೂ ಕೇಳಿದ್ದೀರಾ, ನೀವೆಲ್ಲರೂ ನೋಡಿದಿರಾ. ಈ ಮಂಜು ಲೀಲಾ ಎಲ್ಲೋ ಇದ್ದವರು ಸೋಷಿಯಲ್ ಮೀಡಿಯಾದಲ್ಲಿ ದಿಢೀರ್ ಅಂತ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟು ಸ್ಟಾರ್ ಆಗ್ತಾರೆ. ಅವರಿಗೆ ಆದಂತಹ ಫ್ಯಾನ್ ಫಾಲೋವರ್ಸ್ ಇದ್ದಾರೆ. ಆದರೆ ಅವರು ಮಾಡಿರೋದೇನ್ರಿ, ನೇಮು ಫೇಮು ಎಲ್ಲ ಬಂದ ತಕ್ಷಣ ಡಾಮ್ ಡಮಾರ್. ಸೊ ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ನನ್ನ ಜೊತೆ ನನ್ನ ಕೊಲೀಗ್ ಇದ್ದಾರೆ ಸಾಹಿಲ್. ವೆಲ್ಕಮ್ ಸಾಹಿಲ್. ಎಲ್ಲ ಒಂದ್ ಕಡೆ ಲೀಲಾ ಮತ್ತು ಹೋದ್ರಂತೆ ಅನ್ನೋ ಸುದ್ದಿ. ಹೋದ್ರಂತಲ್ಲ ಅಲ್ಲ ರೀ, ಲೀಲಾ ಹೋದ್ಲು. ಏನ್ರಿ ನಿಮ್ ಮಂಜ? ಯಾವ್ದ್ರಿ ಇದು ಮಂಜ ಅಂತೆ? ಅವನ್ ಏನ್ ಮಾಡಿದಾನೆ? ಹುಡುಗಿರಿಗೆ ಹಿಂಗ್ ಮಾಡ್ಬೋದಾ? ಹೆಣ್ಮಕ್ಳಿಗೆ ಹಿಂಗ್ ಮಾಡ್ಬೋದಾ? ಲೀಲನಿಗೆ ಮೇಕಪ್ ಕೊಡಿಸ್ದ, ಲೀಲನ್ಗೆ ಸ್ಯಾಕ್ರಿಫೈಸ್ ಮಾಡ್ದ. ಯಾರು ಕೊಡ್ಸು ಅಂದ್ರು? ಅಲ್ರಿ, ಹೆಂಡತಿ ಮೇಲೆ ಪೊಸೆಸಿವ್ನೆಸ್ ಇತ್ತು ಅವನಿಗೆ. ಎಲ್ಲನೂ ಕೊಟ್ಟ, ಲೀಲನ್ಗೆ ಟೈಮ್ ಕೊಟ್ಟ, ಅಟೆನ್ಷನ್ ಕೊಟ್ಟ, ಮಧ್ಯರಾತ್ರಿ ಟ್ಯಾಕ್ಸಿ ಓಡಿಸ್ಬಿಟ್ಟು ಎಲ್ಲವನ್ನು ಕೊಟ್ಟ. ಈಗ ಹೋಗಿರೋದು ಲೀಲಾ, ಮಂಜ ಅಲ್ಲ. ಹೌದು, ಹೋದ್ರು. ಏನಿವಾಗ ಎಲ್ಲಾ ಕೊಟ್ಬಿಟ್ಟು ಲಾಸ್ಟ್ಗೆ ನೀನ್ ಹಿಂಗೆ ನೀನ್ ಹಂಗೆ ಅಂದ್ರೆ ಹೋಗ್ಬಹುದು. ಹೆಣ್ಮಕ್ಳು ಅದೇ ತರನೇ ಅಲ್ವಾ? ಅಲ್ರಿ, ಈ ಗಂಡ ಅಂದ್ರೆ ಏನು? ಗಂಡಸು ಅಂದ್ರೆ ಏನು? ಗಂಡ. ಹೆಣ್ಣು ಅಂದ್ರೆ ಏನು? ಆಕೆ ಕೇಳಿದ್ದೆಲ್ಲವನ್ನು ಕೊಡಿಸ್ತಿದ್ದ ಮಂಜ, ಎಲ್ಲಾನು ಕೊಡಿಸ್ತಿದ್ದ. ಹಾಗೇನೆ ಇವರು ಸಹ ಅಡಿಗೆ ಮಾಡ್ತಿದ್ರು, ಪಾತ್ರೆ ತೊಳಿತಿದ್ರು, ಬಟ್ಟೆ ಒಗಿತಿದ್ರು, ಮನೆ ಕೆಲಸ ಮಾಡ್ತಿದ್ರು. ಅದ್ರ ಜೊತೆಗೆ ಅದೇ ಮಂಜನ್ ಜೊತೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ರೀಲ್ಸ್ ಮಾಡ್ತಾ ಇದ್ರು. ಏನೇಳಿ ಮೊಬೈಲ್ ಇಟ್ಕೊಂಡು ರೀಲ್ಸ್ ಮಾಡ್ತಾ ಇದ್ರು, ಗೊತ್ತಾಯ್ತಾ? ಮಂಜ ಕೇಳಿದೇನ್ ಗೊತ್ತಾ, ಒಂದ್ ಸ್ವಲ್ಪ ಅಟೆನ್ಷನ್ ಕೊಡು, ನನ್ನ ಮೇಲೆ ಮಮಕಾರ ತೋರ್ಸು, ಪ್ರೀತಿ ತೋರ್ಸು. ಲೀಲನ್ ಕೊಡೋದಕ್ಕೆ ರೆಡಿ ಇಲ್ಲ ಲೀಲಾ. ಅಯ್ಯ, ಮಂಜ ಅದೇ ತರ ಸುತ್ತಾ ಇದ್ರೆ ಇನ್ನೇನ್ ಕತೆ? ಅರ್ಧ ರಾತ್ರಿ ಗಾಡಿ ಓಡಿಸಿಲ್ಲ ಅಂದ್ರೆ ಮಕ್ಳು ಫೀಸ್ ಕಟ್ಟೋದು ಯಾರು? ಲೀಲಾ ಕಟ್ತಾಳೇನು? ಅದೊಂದೇ ಅಲ್ಲ ಗುರು, ಹೆಣ್ಮಕ್ಳು ಅಲ್ಲಿ ಮಕ್ಳು ನೋಡ್ಕೊಳಲ್ವಾ ಲೀಲಾ? ನೋಡ್ಕೊಂಡಿಲ್ವಾ? ಬೆಳಗ್ಗೆಯಿಂದ ಅವ್ರ ಬಟ್ಟೆ ಹೋಗಿ, ಪಾತ್ರೆ ತೊಳಿ, ಸ್ಕೂಲಿಗೆ ಹೋಗ್ಬಿಡು, ಅವ್ರಿಗೆ ತಿನ್ಸು ಉಣ್ಸು, ಅದನ್ನ ಮಾಡ್ತಿಲ್ವಾ? ಏನ್ ಸಮಾಜದಲ್ಲಿ ಲೀಲದ ತರದ್ದು ಒಬ್ಬರೇ ಬದುಕ್ತಿರೋದ? ಇಲ್ಲಿ ಸಾಕಷ್ಟು ಸಾವಿರಾರು ಮಹಿಳೆಯರು ಬದುಕಲ್ವಾ? ಅವರಿಗೂ ಮಕ್ಳಿಲ್ವಾ? ಅವರು ಮಕ್ಳನ್ನ ನೋಡ್ಕೊಳಲ್ವಾ? ಎಲ್ಲಾರ ಕುಟುಂಬದಲ್ಲಿ ಹಿಂಗೆ ಆಗುತ್ತಾ? ಅಂದ್ರೆ ಮಂಜ ಒಬ್ರೇನಾ? ಮಂಜ ಒಬ್ರೇ ಗಂಟ? ಇಲ್ಲಿ ಮಂಜ ಅರ್ಧ ರಾತ್ರಿ ಟ್ಯಾಕ್ಸಿ ಓಡಿಸ್ತಿದ್ದ. ಸೊ ವಾಟ್? ಎಲ್ಲರೂ ಓಡಿಸ್ತಾರೆ, ಎಲ್ಲಾ ಹುಡುಗರು ಎಲ್ಲಾ ಗಂಡಸರು ಓಡಿಸ್ತಾರೆ ಅವ್ರ ಮನೆ ಕಷ್ಟಪಡಕ್ಕೋಸ್ಕರ. ಕಷ್ಟಪಟ್ಟು ಮಕ್ಕಳು ಹೆಂಡತಿ ಅಲ್ಲ. ಶಿಲ್ಪ, ನೀನ್ ಹೇಳೋದು ಹೆಂಡತಿ ಮಾಡಿದ್ದೆಲ್ಲವೂ ಸಹಿಸ್ಕೊಂಡಿರ್ಬೇಕು ಗಂಡ ಅಂತ. ಯಾಕೆ ಸಹಿಸ್ಕೊಬೇಕು? ಗಂಡ ಸಹಿಸ್ಕೊಳ್ಳೋದು ಯಾಕೆ? ಸಹಿಸ್ಕೊಬೇಕು ರೀ. 2 ಸೆಕೆಂಡ್ ನಿಮ್ದೇ ನನಗೆ ಸಹಿಸ್ಕೊಳಕ್ ಆಯ್ತಿಲ್ಲ, ಇನ್ನು ಮನೇಲಿ ಅವ್ರು ಗಂಟೆ ಗಟ್ಲೆ. ಹೋಗಿ ಎದ್ದೋಗಿ. ನಾನು ಎದ್ದೋಗ್ರಿ ರೀ. ಎದ್ದೋಗ್ಲಾ? ಎದ್ದೋಗ್ರಿ. 2 ಸೆಕೆಂಡ್ ನೀವು ಮಾತಾಡಿದ್ದೆ ಇರಿಟೇಷನ್ ಆಗುತ್ತೆ ನನಗೆ. ಮಂಜ ದಿನಪೂರ್ತಿ ಸಂಸಾರ ಮಾಡೋದಕ್ಕಾಗುತ್ತಾ? ಲೀಲನ್ ಮಾಡ್ಬೇಕು. ಯಾಕೆ? ಎದ್ದೋಗಿ. ಆಗಲ್ಲ ನನಗೆ. ಹೋಗಿ. ಶಿಲ್ಪನ್ ಕಿರಿಕಿರಿನೇ ಆಗಲ್ಲ. ಇನ್ನು ಮಂಜ ದಿನ ಇಡೀ ನಿಂತ್ಕೋಬೇಕೇನು? ಕಳ್ಸಿ ಇವ್ರನ್ನ. ಬರೀ ಮಂಜ 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 ಅಂತಾನೆ. ಮಂಜ ಮಾಡಿದಲ್ಲ ಸರಿನಾ? ಲೀಲಾ ಮಾಡಿದ ತಪ್ಪ ಹಾಗಾದ್ರೆ? ಕುತ್ಕೊಳ್ಳಿ, ಸ್ವಲ್ಪ ನೀರ್ ಕೊಡ್ರಿ ಸ್ವಲ್ಪ ಅವರಿಗೆ. ಅಲ್ಲ, ನನಗೆ ನೀರ್ ಕುಡಿಸ್ಬೇಡಿ ನೀವು. ನನಗೆ ನೀರ್ ಕುಡಿಸೋದೇನ್ ಬೇಡ. ಈಗ ಮಂಜಿಂಗೆ ಲೀಲಾ ನೀರು ಕುಡಿಸಿದ್ದಾರೆ, ಅದ್ರ ಕತೆ ಗೊತ್ತಾ ನಿಮಗೆ? ಗೊತ್ತು, ಕರೆಕ್ಟ್ ಆಗಿ ಮಾಡಿರಿ. ಮೇಕಪ್ ಕಿಟ್ಟು, ಬಟ್ಟೆ ಎಲ್ಲಾನು ಸೂಟ್ ಕೇಸಿಗೆ ಹಾಕಿ ಹೋಗಿದ್ದಾರೆ. ಅದ್ರಲ್ಲಿ ಏನಿದೆ ತಪ್ಪು? ಅದು ಹೋಗಿದ್ದನ್ನ ಹಂಗೆ ಚಿತ್ರೀಕರಿಸೋನ್ ಮಂಜ, ಅದ್ರಲ್ಲಿ ಏನಿದೆ ತಪ್ಪು? ಯಾಕೆ ಮಾಡ್ಬೇಕಿತ್ತು? ಬಾಯಿ ಮಾತಿಗೆ ಏನೋ ಒಂದು ಮಾತಾಡಿದ್ರೆ ಸೂಟ್ ಕೇಸಿಗೆ ಲೆಗ್ಗಿನ್ಸು ಟಾಪ್ ಹಾಕೊಂಡು ಸೀದಾ ಹೊರಡೋದೇನಾ? ಹೌದು. ಅದೇ ಉತ್ತರನ? ಅದೇ ಪರಿಹಾರನ? ಗಂಡಂಗ್ ಮಾಡಿದ್ರೆ ಹೆಂಡತಿ ಹೋಗ್ಲೇಬೇಕು. ಸೊ ವಾಟ್? ಏನ್ ಕತೆ? ಹೋಗ್ಲಿ ಬಿಡಿ, ನಿಮ್ಗೇನ್ ಕಷ್ಟ? ಅಲ್ಲ, ಹೋಗಿದ್ದು ತವ್ರ ಮನೆಗೆ ಆಗಿದ್ದಿದ್ರೆ ಕಷ್ಟ ಇರ್ತಿರ್ಲಿಲ್ಲ. ಹೋಗಿದ್ದು ಎಲ್ಲಿಗೆ ಅನ್ನೋದು ಇನ್ನೂ ಗೊತ್ತಿಲ್ಲ ನಿಗೂಢ. ಬಿಡಿ, ಎಲ್ಲಾದ್ರೂ ಹೋಗ್ಲಿ. ನಿಮ್ಗೆ ಏನಾದ್ರು ಕಷ್ಟನಾ? ಮಂಜಂಗ್ ಏನಾದ್ರು ಕಷ್ಟನಾ? ಮಂಜ ಆರಾಮಾಗಿ ಬಿಂದಾಸಾಗಿ ಇರ್ಬೋದಿತ್ತಪ್ಪ, ನನ್ನ ಹೆಂಡತಿ ಓದ್ಲು ಅಂತ. ಅಲ್ಲ, ನನ್ನ ಸರ್ವಸ್ವನೇ ಲೀಲಾ ಅಂತ ಹೇಳ್ಕೊಂಡು ತಿರ್ಗಾಡ್ತಿದ್ದು ಮಂಜಂಗೆ ಅದು ಶಾಕೇ. ಅದು ಅವಳು ಹೇಳಿದ್ಲು, ನನ್ನ ಸರ್ವಸ್ವ ಮಂಜ ಮಂಜ ಅಂತ. ಪಾಪ ಅವನಿಗೋಸ್ಕರ ಕಾಯ್ತಾ ಇದ್ಲು, ಅವನಿಗೋಸ್ಕರ ಅಡಿಗೆ ಮಾಡ್ತಿದ್ಲು, ಅವನಿಗೋಸ್ಕರ ಹೊಸ ಬಟ್ಟೆ ತರ್ತಿದ್ರು, ಅವನಿಗೋಸ್ಕರ ಸರ್ಪ್ರೈಸ್ ಕೊಡ್ತಿರೋ, ಅವನಿಗೋಸ್ಕರ ರೀಲ್ಸ್ ಮಾಡ್ತಾ ಇರು, ನೋಡಿ ನನ್ನ ಗಂಡ ಅಂತೆಲ್ಲ. ಸೊ ಅವ್ನು ಮಾಡತ್ತು ಸರಿನಾ? ಅವನಿಗೆ ಟೈಮ್ ಕೊಡ್ಬೇಕಿತ್ತು ಲೀಲಂಗೆ. ಹೆಣ್ಮಕ್ಳು ಕೇಳೋದು ಟೈಮು, ಅಟೆನ್ಷನ್ ಕೇಳ್ತಾರೆ, ಪ್ರೀತಿ ಕೇಳ್ತಾರೆ. ಅದೇ ಕೊಟ್ಟಿಲ್ಲ ಅಂದ್ರೆ ಯಾರು ಇರ್ತಾರೆ? ಹೋಗ್ತಿರ್ತಾರ ಗಂಟು ಮೂಟೆ ಕಟ್ಕೊಂಡು. ಅರ್ಧ ರಾತ್ರಿ ಆದ್ರೂ ಪರವಾಗಿಲ್ಲ, ನನ್ನ ಲೀಲಾ ಕಾಯ್ತಿರ್ತಾಳೆ. ಅವಳು ಮೇಕಪ್ ಕಿಟ್ಟಿಗೆ ನಾನು ದುಡ್ಡು ಸಂಪಾದನೆ ಮಾಡಬೇಕು,
ಎರಡೆರಡು ಮಕ್ಕಳಿದಾವೆ. ಮೇಕಪ್ ಅನ್ಬೇಡಿ, ನಾನು ಹೇಳ್ತೀನಿ ಶಿಲ್ಪ. ನಾನು ಎದ್ದೋಗ್ತೀನಿ ಈಗ. ರೀಲ್ಸ್ ಗಳಲ್ಲಿ ಕಾಣೋದು ಲೀಲಾ ಅಲ್ಲ, ಬರೀ ಲೀಲಿನ ಮೇಕಪ್ ಜಾಸ್ತಿ. ಅಯ್ಯೋ ಫಿಲ್ಟರ್ ಹಾಕ್ತಾರ ಬಿಡ್ರಿ, ನಿಮ್ಗೆ ಏನ್ ಪ್ರಾಬ್ಲಮ್? ಯಾಕೆ ಮಂಜನ್ ಮುಖಕ್ಕೆ ಫಿಲ್ಟರ್ ಹಾಕಲ್ವಾ? ನೀವೇ ಬೆಳ್ಳು ಕಾಣಿಸಲ್ವಾ ಹುಡುಗರು? ಹೋಗ್ರಿ, ಇವ್ರು ಮೇಕಪ್ ಎಲ್ಲ ಅಂತಿದ್ದಾರೆ, ಲೀಲಾ ಬಗ್ಗೆ ಇದೆಲ್ಲ ಹೇಳಿದ್ರೆ ಸರಿ ಇರಲ್ಲ. ನಾನು ಎದ್ದೋಗ್ತೀನಿ ಅಷ್ಟೇ, ಎದ್ದೋಗ್ತೀನಿ ಸಾಯಿಲ್. ಏನ್ ಅಷ್ಟೊಂದು ಹೇಳೋದು? ಶಿಲ್ಪ, ನನಗೂ ತಡ್ಕೊಳಕ್ ಆಗ್ತಿಲ್ಲ, ನಾನು ಎದ್ದೋಗ್ತೀನಿ. ಕೊಡ್ರಿ ನೀರು, ಪಾಪ ಕೊಡ್ರಿ ಅವರಿಗೆ. ನೀರು ಕುಡಿಸ್ಬೇಡ. ಸರಿ, ಈಗ ಏನಿದು ಸಮಾಚಾರ? ನನಗೆ ನೀವು ಚಾನೆಲ್ ಕರ್ಸ್ಬಿಟ್ಟು ನೀವಿಬ್ರು ಒದ್ದಾಡ್ತಿದ್ರೆ ನಾನು ಎಂದಕ್ಕೆ ಇಲ್ಲಿ ಬರ್ಬೇಕಾಗಿತ್ತು? ಮೇಡಮ್ ಸಾರಿ ಮೇಡಮ್, ನಾನೇ ಎದ್ದೋಗ್ತೀನಿ ಬಿಡಿ, ನೀವು ಮಾತಾಡ್ಕೊಳ್ಳಿ, ನಾನೇ ಎದ್ದೋಗ್ತೀನಿ.